ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಗುರುವಾರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಗುರುವಾರ ಸಂಜೆ 5:30ಕ್ಕೆ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮಹಾರಾಷ್ಟ್ರ ಫಲಿತಾಂಶ ಬಂದು 12 ದಿನಗಳ ಬಳಿಕ ಸಿಎಂ ಆಯ್ಕೆಯಾಗಿದೆ. ಕೊನೆಗೂ ಮಹಾರಾಷ್ಟ್ರ ಸಿಎಂ ಸರ್ಕಸ್ಗೆ ಬಿಜೆಪಿ ಇತಿಶ್ರೀಯನ್ನ ಹಾಡಿದೆ ನೋಡಿ. ಮಹಾ ಸಿಎಂ ಆಗಿದ್ದಂತಹ ಏಕನಾಥ್ ಶಿಂದೆ ಡಿಸಿಎಂ ಆಗುವಂತ ಸಾಧ್ಯತೆ ಇದೆ. ಇನ್ನು ಸಿಎಂ ಪಟ್ಟಕ್ಕಾಗಿ ಪಟ್ಟನ್ನ ಹಿಡಿದಿದ್ದ ಶಿಂದೆ ಈಗ ಸೈಲೆಂಟ್ ಆಗಿದ್ದಾರೆ. ಎನ್ಸಿಪಿ ಬಣದ ಅಜಿತ್ ಪವಾರ್ ಕೂಡ ಡಿಸಿಎಂ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಂತಹ ಫಡ್ನೀಸ್ ಮತ್ತು ಶಿಂದೆ. ಅಮಿತ್ ಶಾ ಭೇಟಿಯ ಬಳಿಕ ಮಹಾರಾಷ್ಟ್ರ ರಾಜಕೀಯ ಹೈ ಡ್ರಾಮಾ ಎಂಡ್ ಆಗಿದೆ. ಕೊನೆಗೂ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದ ವಿಧಾನಸಭೆಯ ಚುನಾವಣೆ ಇಡೀ ದೇಶದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು. ಇನ್ನು ಮಹಾಯುತಿ ಭರ್ಜರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಇನ್ನು ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಇತ್ತು. ಒಂದು ಕಡೆಯಲ್ಲಿ ಮಹಾಯುತಿಯ ಮೈತ್ರಿ ಪಡೆಯಲ್ಲಿ ಏಕನಾಥ್ ಶಿಂದೆಯವರ ಶಿವಸೇನೆ ಇತ್ತು, ಇನ್ನು ಎನ್ಸಿಪಿ ಬಣ ಇತ್ತು, ಇನ್ನು ಬಿಜೆಪಿ ಇತ್ತು. ಆದ್ರೆ ಯಾರು ಸಿಎಂ ಆಗ್ತಾರೆ ಅನ್ನುವಂತ ದೊಡ್ಡ ರಾಜಕೀಯ ಹೈಡ್ರಾಮಾನೇ ನಡೆದಿತ್ತು. ಕೊನೆಗೂ ಕೂಡ ಈಗ ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಆಗಿದ್ದಾರೆ. ಗುರುವಾರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿಬಿಟ್ಟಿದ್ದಾರೆ. ಹೀಗಾಗಿ ಗುರುವಾರ ಸಂಜೆ 5:30ಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಮಹಾರಾಷ್ಟ್ರದ ಮಹಾ ಫಲಿತಾಂಶ ಬಂದು 12 ದಿನಗಳಾಯ್ತು. 12 ದಿನಗಳ ಬಳಿಕ ಈಗ ಸಿಎಂ ಆಯ್ಕೆಯ ಪ್ರಕ್ರಿಯೆ ಮುಗಿದಿದೆ. ಕೊನೆಗೂ ಮಹಾರಾಷ್ಟ್ರದ ಸಿಎಂ ಸರ್ಕಸ್ ಈಗ ಇತಿಶ್ರೀಯನ್ನ ಕಂಡಿದೆ. ಇನ್ನು ಸಿಎಂ ಆಗಿದ್ದಂತಹ ಏಕನಾಥ್ ಶಿಂದೆ ಅವರು ಡಿಸಿಎಂ ಆಗುವಂತ ಸಾಧ್ಯತೆ ಇದೆ. ಇನ್ನು ನನಗೆ ಸಿಎಂ ಸ್ಥಾನ ಬೇಕು ಅನ್ನೋದಾಗಿ ಪಟ್ಟನ್ನ ಹಿಡಿದಿದ್ರು ಶಿಂದೆ ಅವರು. ಆದ್ರೆ ಈಗ ಸೈಲೆಂಟ್ ಆಗಿದ್ದಾರೆ. ಯಾಕಂತಂದ್ರೆ ಕೆಲವು ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಪೊಲಿಟಿಕಲ್ ಹೈಡ್ರಾಮಾನೇ ನಡೀತಾ ಇತ್ತು. ಇದರ ಜೊತೆಯಲ್ಲಿ ಈಗ ಸಿಎಂ ಆಗಿದ್ದಂತಹ ಏಕನಾಥ್ ಶಿಂದೆ ಡಿಸಿಎಂ ಆಗುವಂತ ಸಾಧ್ಯತೆ ಇದೆ. ಜೊತೆಯಲ್ಲಿ ಎನ್ಸಿಪಿ ಬಣದ ಅಜಿತ್ ಪವಾರ್ ಕೂಡ ಡಿಸಿಎಂ ಆಗುವಂತ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಅಮಿತ್ ಶಾನ ಭೇಟಿಯಾಗಿದ್ರು ಫಡ್ನವೀಸ್ ಮತ್ತು ಶಿಂದೆ. ಭೇಟಿಯ ಬಳಿಕ ಇಡೀ ರಾಜಕೀಯ ಡ್ರಾಮಾಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಕೊನೆಗೂ ಕೂಡ ಶಾಸಕಾಂಗ ಸಭೆಯಲ್ಲಿ ಅಂತಿಮವಾಗಿ ಅವಿರೋಧವಾಗಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಗುರುವಾರ 5:30ಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ಗದ್ದುಗೆಯನ್ನ ಏರ್ತಾರೆ ದೇವೇಂದ್ರ ಫಡ್ನವೀಸ್.